ನಮಸ್ಕಾರ ರೀ ಎಲ್ಲರಿಗೂ. ಇದು ನಮ್ಮ ಬಿಜಾಪುರ ರೀ. ನೀವು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನು ಕಾಣಕತ್ತಾವ. ಇವಾಗ ಬಿಲ್ಡಿಂಗ್ ಎಬ್ಸಕತ್ತಾರೆ ಪಾಪ. ಎಬ್ಬಿಸ್ಲಿ ನೋಡಿರಿ ಪ್ರಕೃತಿ ಹೆಂಗೈತೆ ನಮ್ಮ ಬಿಜಾಪುರದು. ಮೇಲೆ ಟಾಪಲ್ಲಿ ನಿಂತು ನೋಡತ್ತೀನಿ ರೀ ನಾನು ಬಿಜಾಪುರಕ್ಕೆ. ಭಾಳ ದಿನ ಆಯ್ತು ರೀ. ಅಲ್ಲಿ ಕಾಣತ್ತೆ ನೋಡ್ರಿ ದೂರ ಗೋಲ್ಗುಮೋಜ. ಇದು ಕೋಟಿಗೋಡಿ ಮೇಲ್ಗಡೆ ರೀ. ನಾನು ನಿಂತ ಬಿಜಾಪುರ ಏನು ನೋಡಕತ್ತೀನಿ ನಿಮ್ಗೆ ತೋರ್ಸಕತ್ತೀನಲ್ಲ ರೀ. ಇದು ಕೋಟಿಗೋಡಿ ಮೇಲ್ಗಡೆ. ಭಾಳ ವರ್ಷ ಇತಿಹಾಸ ಐತ್ರಿ ನಮ್ಮ ಬಿಜಾಪುರಕ್ಕೆ, ಇಲ್ಲ ಅಂತಿಲ್ಲ. ಇದೇನಾಗ್ಯಾವಲ್ಲ ರೀ, ಅಷ್ಟು ಹೊಸ ಮನೆಗಳು ರೀ ಇವು. ಬಡವರಿಗೆ ಹೆಲ್ಪ್ ಆಗಲಿ ಅಂತ ಹೊಸ ಮನೆಗಳು. ಹಂಗೆ ನೋಡ್ತಾನೆ ಕತ್ಲಾಯ್ತು ರೀ. ಸೂರ್ಯ ನೋಡ್ರಿ ಎಷ್ಟು ಹೊಳಿಲಕತ್ತಾನಂದ್ರೆ ಅದು ಒಂದು ಅನುಭವ ಹೇಳೋಕ್ಕಾಗಲ್ಲ ರೀ, ಅಷ್ಟು ಐತೆ ರೀ. ಬರ್ರಿ ನಿಮಗೂ ಇನ್ನೂ ಬಿಜಾಪುರ ತೋರ್ಸೋದು ಭಾಳ ಐತಿ, ನೋಡೋಣ. ಇದನ್ನು ಇವಾಗ ಹೊಂಟಿದ್ರಿ ಭೂತ್ನಾಕೆರೆಗೆ ರೀ. ಇದು ಎಲ್ಲಿ ಬರುತ್ತಂದ್ರೆ ಸೊಲ್ಲಾಪುರ ರೋಡ ಹೋಗಿತ್ತ ಮುಂಚೆ, ಅಂದರೆ ಸೊಲ್ಲಾಪುರ ಬೈಪಾಸಲ್ಲಿ ಒಂದು ಟರ್ನ್ ಬರುತ್ತೆ ಲೆಫ್ಟ್ ಸೈಡಿಗೆ. ಆ ಲೆಫ್ಟ್ ಸೈಡಿಗೆ ನೀವು ಡೌನಿಗೆ ಹೋದ್ರೆ ಇದು ಭೂತ್ನಾಕೆರೆ ಅಂತ ಬರುತ್ತೆ ರೀ. ಇದು ಬೇಸಿಗೆ ಕಾಲದಾಗ ಈ ಭೂತ್ನಾಕೆರೆ ಹೆಂಗಿತ್ತು ಅಂತಂದ್ರೆ ಏನು ರೀ, ಇದು ದೊಡ್ಡ ಕೆರೆ ರೀ. ಇದು ಬಿಜಾಪುರಗೆ ಅತಿ ದೊಡ್ಡವಾದ ಕೆರೆ ಅಂದರೆ ಇದು ಇದು ದೊಡ್ಡ ಕೆರೆ ರೀ. ಇದು ಅತಿ ದೊಡ್ಡ ಕೆರೆ. ಆ ಕೆರೆ ಒಳಗೆ ನೀರು ಎಷ್ಟು ಅದಾವ ಅಂದ್ರೆ ನೀವು ನೋಡ್ರಿ ಗಾಬರಿ ಹಾಕಿರಿ. ನೋಡ್ರಿ ಬ್ಯಾಸಿಗ್ಯಾಗ ನೀರು ಯಾವ ರೀತಿ ಅದವಪ್ಪ ಅಂತಂದ್ರೆ ನಾ ಗಾಬರಿ ಅದ. ಎಷ್ಟು ನೀರು ಇರ್ತಿದ್ದಪ್ಪ ಅಂದ್ರೆ ನಮ್ಮ ಕಣ್ಣು ಇಲ್ಲಿ ತನಕ ಕಾಣ್ತಿತ್ತಲ್ಲ ಅಲ್ಲಿ ತನಕ ನೀರು ಇರ್ತಿದ್ವು, ಅಷ್ಟು ನೀರು ಇರ್ತಿದ್ವು ರೀ. ಇವಾಗ ಬಂದು ನೋಡಾಕತ್ತೀನಿ ನೀರೇ ಇಲ್ಲ ರೀ. ಈಗೇನು ಕಾಣತ್ತಲ್ಲ ರೀ, ಪೂರ ದೊಡ್ಡ ಕೆರೆ ರೀ ಅದು. ನೋಡ್ರಿ ಎಷ್ಟು ದೊಡ್ಡ ಕೆರೆ ಅದಪ್ಪ ಅಂತಂದ್ರೆ ಒಟ್ಟು ನೀರೇ ಇಲ್ಲ. ನಾನು ನಂಬಕ್ಕಾಗ್ತಿಲ್ಲ. ಇದು ಕೆರೆಗೆ ಹೊಂಟೀನಿ ರೀ. ನಾನು ಗಾಡಿ ತೊಗೊಂಡು ನಾನು ಕೆರೆ ಒಳಗೆ ಹೊಂಟೀನಿ. ಇದು ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಇರಬೇಕಾಗಿತ್ತು, ನೀರೇ ಇಲ್ಲ ರೀ. ಇದು ಫಸ್ಟ್ ಟೈಮ್ ಈ ರೀತಿ ಆಗಿದ್ರಿ ಇದು. ಯಾಕಂದ್ರೆ ಬ್ಯಾಸಿಗೆ ಕಾಲದಲ್ಲೂ ನೀರು ಇರ್ತಿತ್ತು ರೀ. ಇವಾಗ ನೋಡ್ರಿ ಈ ರೀತಿ ಆಗಿಬಿಟ್ಟೈತಿ. ಏನು ಮುಂದೆ ಹೆಂಗೆ ಜೀವನ ಅನ್ನೋದು ಗೊತ್ತಾಗ್ತಿಲ್ಲ ರೀ ನನಗೆ. ನೋಡ್ರಿ ಕೆರೆ ಹೆಂಗೈತಿ. ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ರೀ. ಯಾಕಂದ್ರೆ ದಯವಿಟ್ಟು ಎಲ್ಲರೂ ನಿಮ್ಗೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ, ಕಡಿಮೆ ಖರ್ಚು ಮಾಡಿರಿ ನೀರು. ಇಲ್ಲೆಲ್ಲ ತೆಗ್ದಾಗ ಏನು ಮಾಡ್ಯಾರಲ್ಲ ರೀ, ಎಲ್ಲ ಮಣ್ಣುಗಳು ತೊಗೊಂಡೋಗ್ಯಾರ ಅಡ್ಕೊಂಡು. ಎದಕ್ಕೆ ತೊಗೊಂಡೋಗ್ಯಾರ, ಏನು ಲೀಗಲಾಗಿ ತೊಗೊಂಡೋಗ್ಯಾರೋ ಇಲ್ಲೀಗಲಾಗಿ ತೊಗೊಂಡ್ಯಾರೋ ಗೊತ್ತಿಲ್ಲ. ಅಲ್ಲೆಲ್ಲಿ ತೆಗ್ದು ಬಿದ್ದಾವ, ಅದು ಮಣ್ಣು ತೊಗೊಂಡೋಗ್ಯಾರ. ಕೆರೆ ಮಣ್ಣು ತೊಗೊಂಡೋಗಿ ಹೊಲಕ್ಕೆ ಅವಕ್ಕೆ ಹಾಕೋತಾರೆ. ಹಂಗೇನಿಲ್ಲ, ದೊಡ್ಡವರು ಅದನ್ನು ನೋಡಿಬಿಟ್ಟು ಸ್ವಲ್ಪ ವಿಚಾರಣೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಎಲ್ಲ ಸ್ವಲ್ಪ ಇದಾಗೈತಿ, ಪ್ರಾಬ್ಲಮ್ ಆಗೈತಿ. ಇನ್ನೊಂದು ಪಕ್ಷಿ ನೋಡ್ರಿ, ಪಕ್ಷಿ ಪ್ರಾಣಿ ಅವೆಲ್ಲ ನಾನು ಅದೇ ಹೇಳಾಗ್ತೀನಿ ನಿಮಗೆ. ಏನೂ ಇಲ್ಲರಿ ಅಲ್ಲೇನು ಕಾಣತ್ತಲ್ಲ ರೀ. ಅಲ್ಲಿ ನೀರಂದ್ರೆ ಇದು ಅರ್ಧ ಕಿಲೋಮೀಟ್ರ್ ಒಳಗೆ ಬಂದೀನಿ ರೀ ನಾನು. ಅರ್ಧ ಕಿಲೋಮೀಟ್ರ್ ಒಳಗೆ ಬಂದೀನಿ, ಇನ್ನೂ ಅಷ್ಟು ನೀರು ಅದಾವೆ ರೀ ಪೂರ ರೀ. ಅದೇ ನಾನು ತೋರ್ಸಾಕತ್ತೀನಲ್ಲ ಪೂರ ರೀ. ಅದು ಭೂತ್ನಾಕೆರೆ ಅಲ್ಲಿ ತನಕ ಹೋಗ್ಬೇಕು ರೀ. ಇವಾಗ ನೀರಂತ್ರ ಏನು ಹೇಳ್ಬಾರ್ದ್ರಿ, ಅಷ್ಟು ಇದ್ದು ನೀರು. ಇವಾಗ ನೋಡ್ರಿ ಸ್ವಲ್ಪ ನೀರಿಲ್ಲ. ಭಾಳ ನೋವಾಕೈತೆ ರೀ ಮನಸ್ಸಿಗೆ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕಡಿಮೆ ಬಳಸ್ರಿ ನೀರು. ನಾನು ನಿಮ್ಮ ಹತ್ರ ಕೇಳ್ಕೋದಿಷ್ಟೇ. ಇದೇನದಲ್ಲ ರೀ, ಪೂರ ನಮ್ಮ ಕಣ್ಣು ಎಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ನೀರು ಇದ್ದವು ರೀ. ನೋಡ್ರಿ ಪೂರ ರೀ. ಈಗ ನಾ ಬಂದೆ ರೀ, ಇಲ್ಲಿ ಏನು ಹತ್ರ ಬಂದೆ, ನೀರಿನ ಬಳಿ ಬಂದೆ. ಬರೀ ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲೇನು ಕುಂತಿದ್ವು, ಇಲ್ಲಿ ಆ್ಯಕ್ಚುಲಿ ಹೋದವು ರೀ ಅವು ಬಾತುಗಳು ಯಾವಾಗ ಕುಂತಿದ್ದು. ಪಾಪ ಅವ್ರಿಗೆ ಡಿಸ್ಟರ್ಬ್ ಆಯಿತು, ಸಾರಿ ಕೇಳ್ತೀನಿ ಅವಕ್ಕೆ ನಾವು ಪಕ್ಷಿಗಳಿಗೆ. ಯಾಕಂದ್ರೆ ಮಾನವ ಒಂದು ಕುಲಕ್ಕಾಗಿ, ಮಾನವ ಒಂದು ಹಿತಕ್ಕಾಗಿ ನಾವು ನೀರನ್ನ ಯಾವ ರೀತಿ ವೇಸ್ಟ್ ಮಾಡೋಕತ್ತಪ್ಪ ಅಂದ್ರೆ ನನಗೆ ಅಸಹ್ಯ ಆಗ್ತದೆ ಹೇಳಕ್ಕಂದ್ರೆ. ಪ್ರತಿಯೊಂದಕ್ಕೂ ವೇಸ್ಟ್ ಮಾಡ್ತೀವಿ ನೀರು. ನಮಗೆ ಎಷ್ಟು ಬೇಕು ಅಷ್ಟೇ ಅಗತ್ಯವಿದ್ದ ಪ್ರಕಾರ ನಾವು ನೀರು ಬಳಸ್ಕೊಂಡ್ರೆ ನೀರು ನಮ್ಗೆ ಉಳಿತಾಯ ಆಗ್ತದೆ. ಇಲ್ಲಪ್ಪ ಅಂದ್ರೆ ಆಯಿತು ಗೋವಿಂದ. ಅದಕ್ಕೆ ಹೇಳಿದ್ರಿ, ಪ್ರತಿಯೊಬ್ಬರು ನೀರನ್ನ ಕಡಿಮೆ ಬಳಸ್ರಿ. ಆಮೇಲೆ ಗೊತ್ತಾಗಲ್ಲ ಏನಾಗುತ್ತೋ ಅನ್ನೋದು ಗೊತ್ತಾಗಲ್ಲ ರೀ. ಹೊಡೆದಾಡೋಕ್ಕೊಂದು ಸಾಯ್ತೀವೇನೋ ಅಂತ ಅನ್ನಿಸ್ಬಿಡ್ತೈತೆ ನೀರಿಗೋಸ್ಕರ. ಈಗ ರೊಕ್ಕಕ್ಕೆ ನಾವು ಹೊಡೆದಾಡ್ಕೊಂಡು ಸಾಯ್ತೀವಿ, ನೀರಿಗೋಸ್ಕರ ಒಂದು ಕಾಲ ಬರ್ಬೋದು, ನೀರಿಗೋಸ್ಕರನೂ ಹೊಡೆದಾಡ್ಕೊಂಡು ಸಾಯೋದು. ಇವಾಗ ನಾನು ನಿಮ್ಗೆ ಇನ್ನೊಂದು ಕೆರೆ ತೋರಿಸ್ತೀನಿ. ಬೇಗಮ್ ತಲಾಬ್ ಅಂತ ಕೆರೆ ಇದು. ಇಲ್ಲಿ ಎಷ್ಟದ ನೀರ ನೋಡಂಬರಿ.
ಬನ್ನಿ ನಿಮಗೆ ತೋರಿಸ್ತೀನಿ ನಾನು. ಯಾಕಂದರೆ ಇಲ್ಲಿ ಇದೊಂಥರ ಸ್ವಲ್ಪ ಮಾಡಲ್ ಮಾಡ್ಯಾರ. ಇಲ್ಲಿ ಗಾರ್ಡನ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸ್ವಲ್ಪ ಚಲೋ ಮಾಡ್ಯಾರ ಇಲ್ಲಿ ಬೇಗಮ್ ತಲಕೆರೆ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂತಂದ್ರೆ ಇದೈತಲ್ಲ ರೀ ಕೋರ್ಟ್ ಹತ್ರ ಬಂದು ಅಲ್ಲಿ ಒಂದು ಟರ್ನ್ ಬರುತ್ತೆ ರೈಟ್ ಸೈಡಿಗೆ. ಅಲ್ಲಿ ನೀವು ಯಾರಿಗಾರ ಕೇಳಿದ್ರೆ ಹೇಳ್ಬೋದು ಬೋತ್ನಾಳ್ ಬೇಗಮ್ ತಲಕೆರೆ ಎಲ್ಲಿದಂತ ಕೇಳಿದ್ರೆ ಹೇಳ್ಬೋದು ಅವ್ರು. ಡೋಂಟ್ ವರಿ. ನೋಡಿರಿ ಹೆಂಗೈತಿ ರೋಡ್. ಕೆರೆ ಅದಾವೆ, ಇರುವೆ 2 ಕೆರೆ ಅದಾವೆ ರೀ. ಅವು ನಮ್ಗೆ ಉಳಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ನೀರನ್ನ ನಾವು ಎದಕ್ಕೆ ಬೇಕಾದಂಗೆ ಬಳಸ್ಕೊಕತ್ತೀವಿ. ಅಲ್ಲಿ ಭೂತನಾಳ್ ಕೆರೆ ಒಳಗೆ ಎಲ್ಲಿಂದೋ ನೀರು ಏನೋ ಆಲ್ಮಟ್ಟಿಂದ ನೀರು ತಂದಿದ್ರು ನಮ್ಮ ಎಮ್ ಇ ಪಾಟೀಲ್ ಅವರು ಒಂದು ಇದರಿಂದಲ್ಲಿ ಸರ್ ಕಡೆಯಿಂದ. ತುಂಬ ಒಳ್ಳೆಯವರು ಅವರು. ಅದೊಂದು ಕೆಲಸ ಮಾಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಅಣ್ಣಗಳು ಪಾಪ ಕುಂತಾರ ಅಲ್ಲಿ ಹೋಗಿದ್ರೆ ಅಲ್ಲಿ ನಮ್ಗೆ ಬಿಡಲಿಲ್ಲ ರೀ ಗೇಟ್ ಒಳಗೆ. ಎಲ್ಲರಿಗೆ ಬಂದ್ ಮಾಡಿತ್ತಂದ್ರು. ಇದು ಬ್ಯಾಕ್ ಸೈಡಿಂದ ಬರತ್ತೀರಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಈ ಸಲ ಬ್ಯಾಸ್ಗೆ ಒಳಗೆ ಆಗ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ವಾಟ್ರ್ ಫಾಲ್ಸ್ ಆಲಾಕತ್ತಿದೆ ರೀ. ಭಾಳ ಚಲೋ ಕಟ್ಟಾಕತ್ತಾರೆ. ಮತ್ತು ನಾನು ಹೋಗಿ ನೋಡಿದೆ ರೀ, ಬ್ಯೂಟಿಫುಲ್. ಭಾಳ ಖುಷಿ ಆಯ್ತು ನನಗೆ, ಅಷ್ಟು ಚಲೋ ಕಟ್ಟಾಕತ್ತಾರೆ. ನೋಡಿರಿ ಇದು ಕೆರೆ, ಇದು ಬೇಗಮ್ ತಲಕೆರೆ. ಇಲ್ಲೇನು ಕಾಣ್ತಲ್ಲ ಇಷ್ಟು ಏನು ಗಾಡಿಗಳು ನಿಂತವಲ್ರಿ. ಅವಾಗೆಲ್ಲ ನೀರಿದ್ದವು ಅಲ್ಲಿ. ಇವೇನು ದನಗಳು ಗಾಡಿಗಳು ನಿಂತವಲ್ರಿ, ಅವಾಗೆಲ್ಲ ನೀರಿದ್ದವು. ಇವಾಗ ನೀರಿಲ್ಲ. ಇಲ್ಲಿ ತನಕ ನೀರಿದ್ದವು ರೀ. ಇದೇನು ಕಟ್ಟಿ ಕಾಣುತ್ತಲ್ಲ, ಕಟ್ಟಿ ನೀರು ತನಕ ನೀರಿದ್ದವು. ಈ ಗಾಡಿ ಕೆಟ್ಟು ನಿಂತದ್ರೆ ಅಲ್ಲಿ ತನಕ ನೀರಿದ್ದು. ನಾನು ಬಂದು ನೋಡ್ದಾಗ ಅಷ್ಟು ನೀರಿದ್ದವು. ಇವಾಗ ನೋಡಿದ್ರೆ ಇಷ್ಟೇ ನೀರು ಅದಾವ್ರಿ. ಇದು ಬೇಸಿಗೆ ಕಾಲದಾಗ ನಾನು ವೀಡಿಯೋ ತೋರ್ಸಕತ್ತೀನಿ. ಮಳೆಗಾಲದಲ್ಲಿ ಯಾವ ವೀಡಿಯೋ ಐತೆ ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಅವಾಗ ಎಷ್ಟು ನೀರು ಬರ್ತಾವಂತ ನೋಡಿರಿ. ಇರು ಕೆಳಗಡೆ ಹೇಳ್ದಾರ ನೋಡ್ರಿ. ಇದೇನು ಅಲ್ಲೆಲ್ಲಿ ಕಾಣುತ್ತೆ ನೋಡ್ರಿ. ಈಗ ಭೂಮಿ ಕಾಣುತ್ತೆ ನೋಡ್ರಿ, ಭೂಮಿ ಕಾಣತೈತಿ. ಇದು ಗಾರ್ಡನ್ ರೀ, ಇದು ಸೈಡ್ ನಿಂತು ಗಾರ್ಡನ್. ಏನು ನಂಬಕ್ಕಾಗ್ತಿಲ್ಲ ರೀ ಎಷ್ಟು ನೀರು ಕಡಿಮೆ ಹೆಂಗೋದಪ್ಪ ಅಂತ. ಬೇಸಿಗೆ ಆಗಿರೋದು ಪಾಪ ಹುಡುಗರೆಲ್ಲ ಈಜು ಹೊಡ್ಯಾತಾರೆ. ನನಗೂ ಆಸೆ ಐತೆ ರೀ ಈಜು ಹೊಡಿಬೇಕಂತ. ಆದ್ರೆ ಏನು ಮಾಡೋದು, ಕುಂಡಿ ಪುಕ್ ಅಂತದ್ರಿ. ಬಾವ್ಯಾಗೆಲ್ಲ ಈಸಾಡೀವಿ ರೀ, ಹೊಳೆಯಲ್ಲಿ ಈಸಾಡೀವಿ. ದೊಡ್ಡ ಹೊಳ್ಯಾಗ, ಕೆರೆಗೆ ಈಸಾಡಿಲ್ಲ ರೀ. ಅದಕ್ಕಾಗಿ ಬರ್ರಿ ನಿಮಗೆ ತೋರಿಸ್ತೀನಿ ನಾನು. ಕಂಟಿ ಪಂಟಿ ಎಲ್ಲ ಒಳಗೆ ಬೆಳ್ಕೊಂಬಿಟ್ಟವ್ರಿ. ಏನು ಒಂದು ಸ್ವಲ್ಪ ನೀರು ಇರ್ಬೋದು. ಅವಕ್ಕೆಲ್ಲ ಪ್ರಾಣಿ ಪಕ್ಷಿ ಎಲ್ಲಿ ಹೋಗ್ಬೇಕು ನೋಡ್ರಿ. ನಾವೆಲ್ಲ ಈ ರೀತಿ ಉಪಯೋಗಿಸ್ಕೊಂಡ್ರೆ ಇದು ನೋಡಿರಿ ವಾಟರ್ ಫಾಲ್ಸ್. ಈ ಸಲ ಬೇಸಿಗೆಯಲ್ಲಿ ರಿಲೀಸ್ ಆಗ್ಬೋದೇನೋ, ಓಪನ್ ಮಾಡ್ಬೋದೇನೋ. ಅದು ಇದೊಂದು ಆಗಿನ ಕಾಲದ ಒಂದು ಬಾವಿ ಇದು. ಅಂದ್ರೆ ನೀರನ್ನ ಶೇಖರಣೆ ಮಾಡಿ ಇಟ್ಕೋತಿದ್ರು. ಇಲ್ಲಿ ಸ್ವಲ್ಪ ಅದಾವ್ರಿ, ಅಲ್ಲಿಲ್ಲ ನೀರು. ನೀವು ಇನ್ನೇನು ನೋಡಿದ್ರಲ್ಲ, ಅಲ್ಲಿ ನೀರಿಲ್ಲ. ಇಲ್ಲಿ ಅದಾವೆ. ಇಲ್ಲಿ ಎಲ್ಲ ಗಣಪತಿ ಅದು ಇದು ಒಗಿದು ಮಾಡಾಕತ್ಬಿಟ್ರು. ಹಿಂಗಾಗಿ ಗೇಟ್ ಬಂದ್ ಮಾಡಿಬಿಟ್ಟಾರ್ರಿ. ಮೊದಲ ಗಣಪತಿ ಅದು ಇದು ಒಗಿತಿದ್ರಿ. ಇವಾಗೆಲ್ಲ ಗೇಟ್ ಬಂದ್ ಮಾಡ್ತಾರೆ ರೀ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಎಲ್ಲ ದೇವರು ಅದು ಇದು ಏನೋ ಮಾಡ್ತಾರೆ. ಇದು ಆಗಿನ ಕಾಲದ ಆದಿಲ್ ಶಾಹಿ ಕಟ್ಟಿಸಿದಂಥ ಒಂದು ಬಾವಿ ಇರೋದು. ಇಲ್ಲಿ ಮಹಾರಾಣಿಯವರು ಏನೋ ಜಳಕ ಒಂದು ಸ್ಥಳ ಇರ್ಬೋದು ಇದು. ಮೇ ಬಿ ಮಹಾರಾಜರು ಅಥವಾ ಮಹಾರಾಣಿಯವ್ರದ್ದು ಒಂದು ಒಳ್ಳೆಯ ಸ್ನಾನದ ಸ್ಥಳ ಇರ್ಬೋದು ರೀ ನನ್ನ ಪ್ರಕಾರ. ಓಕೆ, ನಿಮಗೆಲ್ಲ ತೋರಿಸಿದೆ ರೀ ಬೇಸಿಗೆ ಕಾಲದ ಯಾವ ರೀತಿ ಇರುತ್ತೈತಿ ನಮ್ಮ ಒಂದು ಬಿಜಾಪುರ ಅಂತ. ತುಂಬ ಕಠಿಣ, ತುಂಬ ಅಂದ್ರೆ ಭಾಳ ಕಠಿಣ ಆಗೈತೆ ರೀ. ಯಾಕಂದ್ರೆ ನೀರಿಂದ ಒಂದು ಪ್ರಾಬ್ಲಮ್ ಇಷ್ಟ ಆಗ್ಯದಪ್ಪ ಅಂದ್ರೆ 15 ದಿನಕ್ಕೊಮ್ಮೆ ನೀರು ಬಿಡ್ತಿದ್ರಿ ರೀ. 15 ದಿನಕ್ಕೊಮ್ಮೆ ನೀರು ಏನು ಮಾಡೋಕೆ ಬರಲ್ಲ ರೀ. ಈಗೂ ಹೇಳ್ತೀನಿ. ಈಗ ಬರ್ರಿ ನಿಮ್ಗೆ ನಾನು ಮಳೆಗಾಲದಲ್ಲಿ ನಮ್ಮ 2 ಕೆರೆ ಯಾವ ರೀತಿ ತುಂಬ್ಯಾವಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಬರ್ರಿ. ಹೆಂಗೆ ಒಂದು ಕರ್ಬೂಜ ರೀ? ಹಾಂ ರೀ, ಹಾಂ ರೀ. ಪಾಟ್ಲಿ ತಂದಿದ್ದೇವೆ ರೀ. ಬಿಸಿಲದಿಲ್ಲ ರೀ, ಏನೋ ಛತ್ರಿ ಇಟ್ಕೋಬೇಕಿಲ್ರಿ? ಇಲ್ಲ ನೆಳ್ಳಿಗಾರ ಕುತ್ಕೋಬೇಕಿಲ್ರಿ? ಎಷ್ಟು ಬಿಸಿಲದ ನೋಡ್ರಿ. ಇಲ್ಲೇ ರೀ. ಹೆಂಗೆ ಇದು ವ್ಯಾಪಾರ ಅಲ್ಲತ್ತದ ರೀ? ನೀರು ಕೊಡ್ರಿ. ವ್ಯಾಪಾರ ಮುಗಿತ್ರಿ? 6ಕ್ಕೆ ಬಂದ್ರಿ? 9 10ಕ್ಕೆ ಹೋಗ್ತದೆ. ಆ ಥರ ವ್ಯಾಪಾರ ಮಕ್ಕಳಿಲ್ರಿ?
ವ್ಯಾಪಾರ ಮಾಡ್ತಾನ್ರಿ. ಹಾಂ ಚಲೋ ಬಿಡ್ರಿ ಹಂಗಂದ್ರೆ. ಈಗ ಎಲ್ಲಿಗೆ ಹೋಗ್ಬೇಕ್ರಿ ನೀವು? ಪಂಚರ್ ಇದಲ್ರಿ ಇದು ಸೈಕಲ್? ಈಗ ಮತ್ತೆ ನಾವು ಹೂವಿನ ಅಂಗಡಿ ಕಡೆ ಹೋಗ್ಬೇಕು. ಹೂವಿನ ಅಂಗಡಿ ಕಡೆ ಹೋಗ್ಬೇಕೇನು? ನಮಸ್ಕಾರ ರೀ ಅಜ್ಜಿ, ನೀರಿನ ಬಡ್ಡಿ ಕೊಡಕ್ಕೆ ಬಂದಿದ್ದೆ ರೀ. ಹಂಗಜ್ಜಿ ಮತ್ತೆ ಬಿಸಿಲು ಐತಿ, ಛತ್ರಿ ಇಟ್ಕೋಬೇಕಿಲ್ಲ? ಛತ್ರಿ ಎಲ್ಲ ಕೊಟ್ಟಾರಿ, ನಿಮ್ಮಂಥವ್ರ ದೊಡ್ಡ ಛತ್ರಿ ತರಾಕ 2 ಕಾಯಿ ಬಿಟ್ಟು ಬರ್ತೇನೆ ನೋಡಿ. ಕೊಟ್ಟಾರಿ ಅಪ್ಪ, ಅಲ್ಲಿ ಬಂಜಾರ ಕರಸ್ ಕುಂಡ್ರತಿಲ್ಲ, ಹಾಂ ರೀ. ದೊಡ್ಡ ಛತ್ರಿನ ಕೊಟ್ಟಾರ, ನಾವು ಪುಣ್ಯ ಹತ್ತದ. ಹಾಂ ರೀ, ಚಿಕ್ಕದ ಕೊಟ್ಟಾರಿ. ಹೌದ್ರಿ, ಮತ್ತೆ ತರ್ಬೇಕಿಲ್ರಿ ಬಿಸಿಲಾಗಿ ನೋಡ್ರಿ ಹೆಂಗ? ಇಲ್ರಿ, ನಿನ್ನೆ ವಾರ ಬೇದರಿ ಯಾಕೆ ತರದಲ್ ಬದುಕಿನಿ, ದವಾಖಾನಿಗೆ ಹೋಗಿ ಬಿದ್ದರಿ ಯಾರು ಕೊಡ್ತಾರ ನಿನ್ಗೆ ಎಷ್ಟು ಮಾಡ್ತೀನಿ. ಕೊಟ್ಟಾರಿ ಅಪ್ಪ, ಕೊಟ್ಟಾರಿ. ಕೊಟ್ಟಾರಿ. ವ್ಯಾಪಾರ ಅಲತ್ತದ್ರಿ? ಓರಿ ಹೂವಿನ ವ್ಯಾಪಾರ ಅಲತ್ತದ್ರಿ? ಏನ್ ಸಣ್ಣಗೆ ಆಗ್ತದೆ, ಸಣ್ಣ ಆಗ್ತದ್ರಿ. ನನ್ಗೆ ದಾಂಡಿ ಹಾರ ಏನು ಊಟ ಕೇಳಾಗಲ್ಲ. ನನ್ನ ಮೊಮ್ಮಗನೇ ಪುಣ್ಯ ಬರ್ಲಿ, ರೊಕ್ಕ ಕೊಡ್ಲಿ. ಬೇಡ್ರಿ, ಅದಕ್ಕೆ ಅವ್ರ ಸ್ವಲ್ಪ ನೆಳ್ಳಿ ಕುತ್ಕೋಬೇಕಿಲ್ರಿ? ಎಲ್ಲಿ ಬರ್ತೈತ್ರಿ ಪೂಜಾರಿ ಕೊಡ್ರಿ. ನಾನು ಪೂಜಾರಿನೇ ರೀ. ಅಭಿಮಾಮ ಕೊಂಡಾಜ ಅತ್ತಿ ಕಂಕಣದಾರ್ರಿ ನಾವು. ಹತ್ತಿ ಕಂಕಣ ಏನ್ರಿ? ನಮ್ದು ಉಣ್ಣಿ ಕಂಕಣ ರೀ. ಬೀಗರಾದಿ ಹೌದಿಲ್ರಿ? ಬೀಗರಾದಿ ಮೊಮ್ಮಗ. ನಮ್ಮ ಕುರ್ಬರ ಮಂದಿ ಕುರಿ ಅಡ್ಡಕ್ಕೆ ಹೋದರ ಇಟ್ಟು ಸಂಗತಿ ಇಟ್ಟು ಹಾಲಾಗಿ ಕುಡಿದು ಕಳ್ತಾರೆ. ಕರೆ ಅನ್ನಾರ ದಾರಿಗೆ ಅಡ್ಡಾಯ್ತ ದಿನಕ್ಕೊಂದು 10-15 ಮಂದಿ ಅಮ್ರಗುಂಡನ ರೋಡಿಗೆ ಐತಿರಿ. ಅವ್ರಲ್ಲ ಅಡ್ಡಿ ರೋಡಿಗೆ ಹನುಮಂತ ನಮ್ಗಿಟ್ಟು ಅನ್ನ ಹಾಲ ಬಯಪ್ಪನಿಗೆ ಬರ್ಯಪ್ಪ ನಮ್ಮ ಅಣ್ಣ ರೀ. ಹೌದ್ರಿ, ಜನಾರು ಹಂಗಾಗಿದ್ದಾರಂತ, ಇದು ಅಣ್ಣನ ಹಂಗಾಯ್ತಂಗ. ನಮ್ಮ ಕುರುಬರ ಮಂದಿ ಎಲ್ಲರೂ ಧರ್ಮಕ್ಕೈತಪ್ಪ. ನಮಸ್ಕಾರ ರೀ ಮುತ್ಯಾರಿ, ನೀರಿನ ಬಾಟ್ಲಿ ಕೊಡಕ್ಕೆ ಬಂದಿದ್ದೀರಿ. ಯಾವ್ರಿ? ಯಾವ್ರಿ? ಹಾಂ ವ್ಯಾಪಾರ ಅಲತ್ತದ ರೀ ಮಾವಿನ ಹಣ್ಣಂದು ನಡ ಸಣ್ಣಗ್ರಿ. ಬರ್ತೀವ್ರಿ. ಇಲ್ಲೊಬ್ರು ಪುಣ್ಯಾತ್ಮರು ರೀ ಬೇಸಿಗೆ ಕಾಲದಾಗ ತಣ್ಣೀರು ಇಟ್ಟಾರೆ, ಕೋಲ್ಡ್ ನೀರು. ಇಷ್ಟು ಕೋಲ್ಡ್ ಅಂದ್ರೆ ಇದು ಪ್ರತಿ ಸಲ ಐತಿ. ಯಾರು ಇಟ್ಟಾರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಭಾಳ ಚಲೋ ಐತ್ರಿ ಇದು, ಯಾಕಂದ್ರೆ ಈ ಒಂದು ವ್ಯವಸ್ಥೆ ಈ ಒಂದು ಇದರಲ್ಲಿ ಭಾಳ ಚಲೋ ಐತಿ. ಇಷ್ಟೊಂದು ಬಿಸಿಲಿಗೆ ನೀರಿನ ವ್ಯವಸ್ಥೆ ಇಟ್ಟರಲ್ಲ ಅವ್ರಿಗೆ ನನ್ನ ಕಡೆಯಿಂದ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮನಪೂರ್ವಕ ಧನ್ಯವಾದ ಎಲ್ರಿಗೂ. ಇವತ್ತು ನಾನು ಒಂದು ರೋಡ್ ಮ್ಯಾಗ ಹೊಂಟಾಗ ನೋಡಿದಾರೆ ಇದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಭಾಳ ಖುಷಿ ಆಗ್ತೀನಿ ನನಗೆ. ಎಲ್ಲ ಜನಗಳಿಗೆ ನೀರು ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ಇವಾಗ ಭಾಳ ಬಿಸಿಲೈತಿ, ಎಲ್ಲಿ ಹೋದ್ರೂ ನೀರು ಸಿಗಾಕತ್ತಿಲ್ಲ. ಅಂತರದಾಗ ಇವರೊಂದು ನಮ್ಮ ಮಾಲಕರು ಏನು ಮಾಡ್ಯಾರಿ, ನೀರಿನ ವ್ಯವಸ್ಥೆ ಮಾಡ್ಯಾರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಮಾಡಿದ್ರಿ ಸರ್? 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಮಾಡತ್ತೀರಿ ಅಂದ್ರೆ ಅಂಗಡಿ ನಿಮ್ದೇ? ನಿಮ್ಮ ಹೆಸರು? ವೆಂಕಟೇಶ್ ಅಂತೇಳಿ. ವೆಂಕಟೇಶ್ ಅಂತ ಹೇಳಿ. ಅಂದ್ರೆ ಈ ಬ್ಯಾಸಿಕಲ್ದಾಗ ಅಷ್ಟೇ ಮಾಡ್ತೀರಾ, ಡೈಲಿ ಇರ್ತೈತಿ? ಇಲ್ಲ, ಬ್ಯಾಸಿಗೆ ಅಷ್ಟೇ ಸರ್. ಬ್ಯಾಸಿಗೆ ಅಷ್ಟೇ, ಒಂದು 4 ತಿಂಗಳು ಇರ್ತೈತೆ ಬ್ಯಾಸಿಗೆ. 4 ತಿಂಗಳದಾಗ. ಸರ್ ನಿಮ್ಮ ಅಂಗಡಿ ಹೆಸರು ಗೊತ್ತಾಗ್ಲಿಲ್ರಿ? ನಮ್ಮ ಅಂಗಡಿ ಹೆಸರು ರಾಜನ್ ಸ್ಟೀಲ್ ಸೆಂಟರ್. ಅಂದ್ರೆ ಬಾಂಡೆ ಎಲ್ಲ ಸಿಗ್ತಾವ್ರಿ? ಬಾಂಡೆ ಎಲ್ಲ ಚೀಪ್ ಅಂಡ್ ಬೆಸ್ಟ್. ರೀ. ತುಂಬಾ ಖುಷಿ ಆಯ್ತು ಸರ್ ನೀವು, ಯಾಕಂದ್ರೆ ಈಗಿನ ಕಾಲದಾಗ ನೀರು ಸಿಗೋದು ಭಾಳ ಕಷ್ಟ ಆಗೈತಿ. ಹೌದು ಸರ್, ನೋಡ್ತೀವಿ ನಾವು ಜನರು ಆ ಕಡೆ ಅಡ್ಡಾಡೋದು, ನೀರಿನ ಭಾಳ ಪ್ರಾಬ್ಲಮ್ ಐತಿ. ಅದಕ್ಕೆ ಜನರಿಗೆ ಪೂರ ಆಟೋಗಳು ಮತ್ತಂತರ ನಮ್ಮಂತ ಹುಡುಗರು ಸ್ಟೂಡೆಂಟ್ ಭಾಳ ಜನ ಕುಡಿತಾರೆ. ನಾನು ನೋಡೀನಿ ಸರ್, ಯಾಕಂದ್ರೆ 2 ವರ್ಷದಿಂದ ನೋಡತ್ತೀನಿ ನಾನು ಇದೇ ಬಿಜಾಪುರದವ್ರು. ನಾವು ಕೂಡ ಸುಮ್ಮನೆ ಸಣ್ಣ ಪುಟ್ಟ ಒಂದು ಸಮಸ್ಯೆ ಯಾರು ಮಾಡ್ತಾರ ಅಂತರನ್ನ ನಾವು ಸ್ವಲ್ಪ ಮಾತಾಡ್ಸ್ಕೊಂಡ್ರೆ ಅಟ್ಲೀಸ್ಟ್ ಯಾರು ಇಟ್ಟಾರ ಅಂತ ಕೇಳೋರು ಯಾರು ಇರಲ್ಲ. ಅಟ್ಲೀಸ್ಟ್ ನಾವು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾವು ಬಂದೆ ಸರ್. ಬರ್ತೀನಿ ಸರ್. ನಳ್ಳಿ ಕುತ್ಕೋಬೇಕಿಲ್ರಿ? ಹೌದ್ರಿ, ವ್ಯಾಪಾರ ಆಗೈತ್ರಿ? ಹೌದ್ರಿ, ಈ ಬಡ್ಡಿ ಕೊಡ್ರಿ, ನಾವೇ ಕೊಡಾಕತ್ತೀವಿ ಎಲ್ಲ ಬಿಸಿಲ ಕೂತಾರ್ರಿ. ಹಾಂ ರೀ, ವ್ಯಾಪಾರ ನಳ್ಳಿ ಕುಂದ್ರಿ, ನಳ್ಳಿ ಕುಂದ್ರಿ, ನಳ್ಳಿ ಇಲ್ಲಲ್ರಿ, ಬೇಡ್ರಿ ನೀವು ವ್ಯಾಪಾರ ಕೊಟ್ಟಕ್ಕಿಂತ ಹೆಚ್ಚಿನ ಐತ್ರಿ. ಬೇಡ ನೀವು ಹಾಂ ಆಯ್ತು ಬರ್ತೀವಿ ರೀ. ವ್ಯಾಪಾರ
लगाओ यार ये आपके लिए धूप है ना, पानी रखना है ना है कौन सा गाँव बोला भैया? ये आपका मालक है क्या या आपकी मालक है? कितना पेमेंट हजार के ऊपर है। कमीशन कितना आप बेचेगा उतना आपको पेमेंट मिलेगा। खाना पीना फिर सोना सब मालक देता है। हाँ और सब बढ़िया है ना? हाँ सुपर, आपको अच्छा रहो। ठीक है, बहुत धूप है, देख के बेचो। ठीक है, चलता हूँ भाई। ನನ್ನ ಕೈಲಾದಷ್ಟು ನಾನು ಪ್ರತಿಯೊಬ್ಬರಿಗೆ ವ್ಯಾಪಾರದವ್ರಿಗೆ 1 ಲೀಟ್ರ್ ನೀರನ್ನ ಕೊಟ್ಟಿದ್ದೀನಿ ರೀ. ಇದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಅಟ್ಲೀಸ್ಟ್ ಕೆಲವೊಬ್ಬರು ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾ ಬರ್ರಿ. ಯಾಕಂದರೆ ಒಳ್ಳೆಯದು ಸಮಸ್ಯೆ ಮಾಡೋದು. ಇದು ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ, ಹೋಗಿ ಒಂದು ಸಲ ಕೇಳ್ರಿ ನೀವು. ಈ ಕೆರೆ ತೋರಿಸಿದೆ ರೀ ನಾನು, ಬಿಜಾಪುರ ಬೇಗಮ್ ತಲೆ ಕೆರೆ ಇದು. ಅವಾಗ ನೋಡಿದ್ರಲ್ಲ ನೀವು ನೀರು ಎಷ್ಟಿದು, ಇವಾಗ ನೋಡ್ರಿ ನೀರು ಎಷ್ಟದವ. ನಿನ್ನೆ ಮಳೆ ಆಗಿತ್ತಲ್ಲ 5 ತಾಸು, ಆ ಒಂದು ಮಳೆ ನೀರು ಅದು. ಬೇಸಿಗೆ ಕಾಲದಾಗ ವೀಡಿಯೋ ಮಾಡಿದ್ದಾರೆ, ಆ ವಿಡಿಯೋ ಮತ್ತು ಮಳೆಗಾಲದಾಗ ಮುಗೀತು, ಎಂಡ್ ಬಂತು. ಸೊ ಈ ವಿಡಿಯೋ ನೋಡ್ರಿ. ಆಗ ಕಾಲದಾಗ ನೀರಿಲ್ಲ, ಆ ಬೇಸಿಗೆ ಕಾಲದಾಗ ಇದೇ ಒಂದು 6 ತಿಂಗಳಿಂದ. ಇವಾಗ ನೋಡ್ರಿ ಎಷ್ಟು ನೀರು ತುಂಬಿ ತುಳುಕ್ಲಾಕತ್ತೈತಿ. ಆದ್ರೂ ಸಾಲಲ್ಲ ರೀ, ನಮ್ಮ ಬಿಜಾಪುರಕ್ಕೆ ಎಷ್ಟು ನೀರು ಸಾಲಲ್ಲ. ಇವು ನಾವು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇನ್ನು ಎಷ್ಟು ಕೆರೆ ಕಟ್ಟಬೇಕು ಹೇಳ್ರಿ ನಾವು. ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲರೂ ನೀರು ಕಡಿಮೆ ಯೂಸ್ ಮಾಡಿರಿ, ಕಡಿಮೆ ಬೆಳೆಸ್ರಿ. ಅಗತ್ಯವಿದ್ದಾಗ ಮಾತ್ರ ಬಳಕೆ ಮಾಡಿರಿ, ಇಲ್ಲಾಂದ್ರೆ ಅನವಶ್ಯಕವಾಗಿ ಬಳಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹೇಳೋದು ಇಷ್ಟೇ ನಾನು. ನೋಡ್ರಿ ವಾಚ್ಮೆನ್ ಮಾಮ ಬೈಲಾಗತ್ತಾನ, ಹೋಗ್ಲಾಕ್ ಬಿಡತ್ತಿಲ್ಲ. ನಾವು ಒಂದ್ಸಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಅಲ್ಲಿ ತನಕ ಐತೆ ರೀ ನೀರು ಅಲ್ಲಿ ತನಕ ಇದ್ದಿಲ್ಲ. ನಾವು ಅಲ್ಲಿ ತನಕ ಹೋಗಿದ್ದೆ, ಹೋಗಿದ್ದೆ. ಇವಾಗ ನೋಡ್ರಿ ಭೂತ್ನಾಳ್ ಕೆರೆ ಯಾವ ರೀತಿ ಆಗೈತಿ. ಅಲ್ಲಿ ವಾಚ್ಮೆನ್ ಅಣ್ಣ ಬಡಗಿ ತೊಗೊಂಬರತ್ತಾನ, ಕುಂಡಿ ಮೇಲೆ ಬರೀನೇ ಕೊಡ್ತಾನೆ. ಈಗ ನಾವು ಹೋಗ್ತೀವಿ ರೀ. ನೋಡ್ರಿ ಇದು ನಮ್ಮ ಭೂತ್ನಾಳ್ ಕೆರೆ ಗಿಚ್ಚ ಹೆಂಗದ, ನೀರು ತುಂಬಿ ತುಳುಕ್ಲಾಕತ್ತದ. ವಾಚ್ಮೆನ್ ಅಣ್ಣ ಬರತ್ತಾನ ನೋಡ್ರಿ, ಹಂಗೆ ಬಂದಿಲ್ಲ ಹೆಂಗೆ ತುಂಬಿ ತುಳುಕ್ಲಾಕತ್ತೈತಿ. ಆ ಕಡೆ ಹೋದ್ರೆ ಬೆಸ್ಟ್ ಕಾಣ್ತೈತಿ, ಆ ಕಡೆ ಒಂದು ರೋಡ್ ಹೊಡಿತೀವಿ ನೋಡಮ್ರಿ. ಲಾಸ್ಟ್ ಟೈಮ್ ಭೂತ್ನಾಳ್ ಕೆರೆ ರೀ ಒಂದು ವಿಡಿಯೋ ಮಾಡಿದ್ದೆ, ಇದು ಫುಲ್ ಖಾಲಿ ಇತ್ತು ರೀ. ಇವಾಗ ನೋಡ್ರಿ ತುಂಬೈತೆ ರೀ ಭೂತ್ನಾಳ್ ಕೆರೆ. ಭಾಳ ಖುಷಿ ಆಯ್ತು ನನಗೆ. ಅವಾಗ ನೋಡಿದಂಥ ಒಂದು ಫೋಟೋಸ್ ವೀಡಿಯೋಸ್ ನೋಡಿರ್ಬೋದು, ಬಟ್ ಇವಾಗ ನೋಡಿದಂಥ ಒಂದು ಫೋಟೋಸ್ ವೀಡಿಯೋಸ್ ನೋಡಿದ್ರೆ ಭಾಳ ಖುಷಿ ಆಗ್ತಾರೆ. ಯಾಕಂದ್ರೆ ಪೂರ ಖಾಲಿ ಇರೋದು, ಅಲ್ಲಿ ಭೂಮಿ ಕಾಣ್ತಿತ್ತು. ಆ ರೀತಿ ಕೆರೆ ನಮ್ಮದು ಭೂತ್ನಾಳ್ ಕೆರೆ ಇರೋದು. ನಾನು ನಮ್ಗೆ ತೋರ್ಸಕತ್ತಿದ್ದು ಇದು ರೌಂಡ್ ಹೊಡ್ಯಾತೀವಿ ನಾವು ಒಂದು ಸಲ. ಭಾಳ ಖುಷಿ, ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ನೋಡಿದೆವ್ರಿ. ಭಾಳ ಖುಷಿ ಇತ್ತು. ಎಲ್ಲರೂ ಬಂದು ಇದು ಮಾಡತ್ತಿದ್ರು, ಏನು ವೀಡಿಯೋಸ್ ಮಾಡತ್ತಿದ್ರು, ಮೀನು ಹಿಡಿಯಾಕತ್ತಾರ. ಇಲ್ಲಿ ಕಂಟಿ ಅದ ಇಲ್ಲಿ ವಾಚ್ಮೆನ್ ನಾನು ಕಂಟ್ಯಾಗ ಹೊಂಟಿವ್ರಿ ನಾವು. ನೋಡ್ರಿ ದಾರಿ ಮುಚ್ಚಿದ್ರಿ, ಯಾಕಂದ್ರೆ ಇಲ್ಲಿ ಟ್ರಾಕ್ಟರ್ ಹೋಗೋಷ್ಟು ದಾರಿ, ಸೈಕಲ್ ಹೋಗೋಷ್ಟು ದಾರಿ ಇಲ್ಲ. ಸೈಕಲ್ ನಮ್ಮ ಸೈಕಲ್ ಮೋಟ್ರ್ ತೊಗೊಂಡಿವಿ ನಾವು. ಬಂದು ನೋಡ್ರಪ್ಪ, ಈಗ ಕುರಿಗಳು ಬರತ್ತವ. ಕುರಿಗಳು ನೋಡ್ರಿ ಸಂಬಂಧಿಕರು, ನಮ್ಮ ಕಸುಬ್ರಿ ಮರ್ಯಾಕಾಗಲ್ಲ. ನನಗೂ ಆಸೆ ಐತಿ ಕುರಿ ಕಾಯ್ಬೇಕಂತ. ಕುರಿಗಳು ಇಲ್ಲ ನಮ್ದು. ಒಂದೊಂದು ಕುರಿಗಳು ಕೊಟ್ರಪ್ಪ ಭಾಳ ಚಲೋ ಆಗ್ತೈತಿ. ಜಾಗ ಬಿಡ್ರಿ ಸ್ವಲ್ಪ. ನೋಡಿ ದಾರಿನೂ ಬಿಡಾಕತ್ತಿಲ್ರಿ, ಏನು ಮಾಡ್ಬೇಕ್ರಿ? ನಿಂತು ಬಿಟ್ಟವು ಜಾಗನ ನೋಡ್ರಿ. ಆದ್ರೆ ಹಂಗೆ ಹಿಂಗೆ ಮಾಡಿ ಅಲ್ಲಿಂದ ಕಡೆಯಾಗಿ ಬಂದೇವ್ರಿ. ಅಣ್ಣ ಕುರಿ ಅಣ್ಣ ಕೇಳಿದೇವ್ರಿ. ಹೋಗ್ರಿ ಆರಾಮ್ ದಾರಿ ಅದ ನೋಡ್ರಿ ಅಂತಂದ್ರು. ಸರಿ ರೀ, ನೀರು ಕಡಿಮೆ ಬೆಳೆಸ್ರಿ. ಭೂತ್ನಾಳ್ ಕೆರೆ ಫುಲ್ ತುಂಬೈತಿ. ನಾವು ಸ್ವಲ್ಪ ಅದು ಇದು ಏನೋ ಈ ಹೊಡಿಬೇಕಂತ ಆಸೆ ಅದ. ಓಕೆ, ಎಲ್ಲರಿಗೂ ನಮಸ್ಕಾರ, ಬಾಯ್.